ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಮೀಕ 2ನೇ ಅಧ್ಯಾಯ 13ನೇ ವಾಕ್ಯ. ಮಾರ್ಗ ತೆರೆಯುವಾತನು ಅವರ ಮುಂದೆ ಹೋಗುವನು, ಅವರು ಬಾಗಿಲು ತೆರೆದು ಹೊರಗೆ ಹೋಗುವರು, ಅವರ ಅರಸನು ಅವರ ಮುಂದೆ ಹಾದು ಹೋಗುವನು, ಯೆಹೋವನು ಅವರಿಗೆ ನಾಯಕನಾಗಿರುವನು. ದೇವರಿಗೆ ಸ್ತೋತ್ರ. Micah chapter 2 verse 13. God will open the way for them and lead them out of exile. They will break out of the city paths and go free. Their king the Lord himself will lead them out. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ಮಾರ್ಗ ತೆರೆಯುವಾತನು ಅವರ ಮುಂದೆ ಹೋಗುವನು, ಅವರು ಬಾಗಿಲು ತೆರೆದು ಹೊರಗೆ ಹೋಗುವರು, ಅವರ ಅರಸನು ಅವರ ಮುಂದೆ ಹಾದು ಹೋಗುತ್ತಾನೆ, ಯೆಹೋವನೇ ಅವರಿಗೆ ನಾಯಕನಾಗಿರುವನು. ದೇವರಿಗೆ ಸ್ತೋತ್ರ. ಇಂದಿನ ವಾಕ್ಯ ನೋಡೋಣ. ಯಾಕೋಬೆ, ನಿನ್ನವರೆಲ್ಲ ನಿಶ್ಚಯವಾಗಿ ಕೂಡಿಸುವೆನು, ಇಸ್ರಾಯೇಲಿನಲ್ಲಿ ಉಳಿದವರನ್ನು ನಿಶ್ಚಯವಾಗಿ ಕೂಡಿಸುವೆನು. ಬೋಚ್ರಾದ ಕುರಿಗಳಂತೆಯೂ ಅವರ ಹಟ್ಟಿಯ ನಡುವೆ ಇರುವ ಮಂದೆಯಂತೆಯೂ ಅವರನ್ನು ಒಟ್ಟಾಗಿ ಕೂಡಿಸುವೆನು. ಬಹುಮಂದಿಯಾಗಿರುವ ಕಾರಣ ಅವರು ದೊಡ್ಡ ಶಬ್ದ ಮಾಡುವರು. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಬಹಳ ಪ್ರಮುಖವಾಗಿ ದೇವರು ಅಬ್ರಹಾಮನ ಕಾಲದಲ್ಲಿ ಸೊದೋಮ್ ಗೊಮೋರ ಪಟ್ಟಣವನ್ನು ಅವರ ಪಾಪದ ನಿಮಿತ್ತವಾಗಿ ನಾಶ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಅದು ಇವತ್ತು ಸಹ ಹಾಗೇ ಇದೆ. ಅಲ್ಲಿ ಯಾವುದೇ ಮುಳ್ಳು ಕಳ್ಳಿಗಳು ಸಹ ಅಲ್ಲಿ ಬೆಳೀತಾ ಇಲ್ಲ. ಜನರು ನಿವಾಸ ಮಾಡೋಕ್ಕಾಗಲ್ಲ ಅಪರಾಧ ದೇಶದಲ್ಲಿ ಅಂತ ನೋಡ್ತೀವಿ. ದೇವರಿಗೆ ಸ್ತೋತ್ರ. ಆದರೆ ಬೇರೆ ಯಾವುದಾದ್ರೂ ಪಟ್ಟಣಗಳನ್ನು ನಾಶ ಮಾಡಿರೋ ಥರ ಕಾಣುತ್ತಾ? ಖಂಡಿತ ಇಲ್ಲ. ನಿನಾವೆ ಪಟ್ಟಣಕ್ಕೆ ದೇವರು ವಾರ್ನ್ ಮಾಡಿದ್ರು. ಯೋರನೆಂಬ ಪ್ರವಾದಿಯನ್ನು ಕಳಿಸಿ ಅವ್ರು ಮಾನಸಾಂತರ ಪಟ್ಟರು. ಯಾಕೆ ಅವರು ಮಾನಸಾಂತರಕ್ಕೆ ಅವಕಾಶ ಕೊಟ್ಟರು ಅಂದರೆ ಆ ಪುಸ್ತಕದಲ್ಲಿ ಹೇಳಲ್ಪಡುತ್ತೆ, 120,000 ಜನ ಎಡಗೈ ಬಲಗೈಗೆ ವ್ಯತ್ಯಾಸ ಇರ್ತಕ್ಕಂಥ ಜನ ನಾಶ ಆಗೋದ್ರಲ್ಲಿ ನನಗೆ ಇಷ್ಟ ಇಲ್ಲ. ಅವ್ರು ಮಾನಸಾಂತರ ಪಡೋದಾದರೆ ನಿಶ್ಚಯವಾಗಿ ನಾನು ಅವ್ರನ್ನ ಕನಿಕರಿಸ್ತೀನಿ ಅಂತ ದೇವರು ಹೇಳಿದ್ದಾರೆ. ಸೊ ಯೋನ ಪ್ರವಾದಿಯ ಮಾತನ್ನು ಕೇಳಿ ಆ ಅಶ್ಶೂರ್ ದೇಶ ಸಂಪೂರ್ಣವಾಗಿ ಮಾನಸಾಂತರ ಪಡ್ತು. ಅರಸನ ಮೊದಲುಗೊಂಡು ಪ್ರಾಣಿ ಪಕ್ಷಿಗಳವರೆಗೂ ಸಹ ಆಹಾರವನ್ನು ಕೊಡದೆ ಉಪವಾಸವಿದ್ದು ಅವರು ದೇವರಿಗೆ ಮನವಿ ಮಾಡಿದ್ರು. ದೇವರು ಅದನ್ನು ಕನಿಕರಿಸಿದ್ರು. ದೇವರಿಗೆ ಸ್ತೋತ್ರ. ನಾವು ಅದನ್ನು ತಾನೇ ನೋಡ್ತೀವಿ. ಅದನ್ನು ಬಿಟ್ಟರೆ ಬೇರೆ ಯಾವುದನ್ನಾದರೂ ದೇವರು ನಾಶ ಮಾಡಿದ್ದಾರೆ ಅಂದರೆ ಖಂಡಿತ ದೇವರು ಯಾವುದನ್ನು ನಾಶ ಮಾಡಿಲ್ಲ. ಬಟ್ ನಾಶ ಆಗ್ತಿದೆಯಾ ಅಂದರೆ ಖಂಡಿತವಾಗ್ಲೂ ನಾಶ ಆಗ್ತಿದೆ, ನಮಗೆಲ್ಲ ಗೊತ್ತಿರೋ ಥರ. ಆದರೆ ಅದು ಹಾಗೆ ಉಳ್ಕೊತಿದೆಯಾ ಅಂದರೆ ಖಂಡಿತ ಅದು ಹಾಗೆ ಉಳ್ಕೊತಾ ಇಲ್ಲ. ದೇವರಿಗೆ ಸ್ತೋತ್ರ. ದೇವರಿಂದ ಅಲ್ಲದೇ ಇರೋ ಕಾರ್ಯಗಳು ಯಾವುದು ಸಹ ಅದನ್ನು ಕಟ್ಟೋದಕ್ಕೆ ಆಗಲಿ ಕೀಳೋದಕ್ಕೆ ಆಗಲಿ ನಮ್ಮಿಂದ ಸಾಧ್ಯವಿಲ್ಲ. ಕಟ್ಟುವವನು ಆತನೇ ಆಗಿದ್ದಾನೆ, ಕೀಳುವ ಆತನೇ ಆಗಿದ್ದಾನೆ, ಪುನರ್ ಸ್ಥಾಪಿಸುವ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರು ಪ್ರತಿ ಕಾರ್ಯವನ್ನು ಸಹ ಪುನರ್ ಸ್ಥಾಪಿಸುವ ಆತನಾಗಿದ್ದಾನೆ. ಯಾಕೆಂದರೆ ಆತನ ಚಿತ್ತವಿಲ್ಲದೆ ಇರ್ತಕ್ಕಂಥ ಯಾವುದೂ ಸಹ ಶಾಶ್ವತವಾಗಿ ನಾಶನೂ ಆಗಲ್ಲ, ಶಾಶ್ವತವಾಗಿ ಉಳಿಯೋದೂ ಇಲ್ಲ. ದೇವರಿಂದ ಅಲ್ಲದೆ ಬರುತ್ತೋ. ಹಾಗಾಗಿ ಯಾವುದೇ ಕಾರ್ಯ ಏನೇ ಆಗಿರಲಿ, ಅದು ಹಾಳಾಗಿರಲಿ, ಅದು ನಾಶನೇ ಆಗಿರಲಿ, ಅದು ಪಾಳು ಬಿದ್ದಿರಲಿ, ದೇವ್ರು ಹೇಳ್ತಾರೆ, ನನ್ನಿಂದ ಅಲ್ಲದೆ ಹೊರತು ಯಾರೂ ಸಹ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಯಾವುದನ್ನು ಪುನಃಸ್ಥಾಪಿಸಬೇಕು ಅಂತೀನೋ ಅದನ್ನು ಪುನಃಸ್ಥಾಪಿಸ್ತೇನೆ, ಯಾವುದನ್ನು ನಾಶ ಮಾಡಬೇಕು ಅಂತೀನೋ ಅದನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಪುನಃಸ್ಥಾಪಿಸುವ ದೇವರು, ತಿರುಗಿ ಕಟ್ಟುವ ದೇವರು. ನನ್ನಿಂದ ಅಲ್ಲದೆ ಹೊರತು ಯಾವುದೂ ಸಹ ನಾಶನೂ ಆಗಲ್ಲ, ಯಾವುದೂ ಸಹ ಸ್ಥಿರವಾಗಿ ಉಳ್ಕೊಳ್ಳಲ್ಲ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯವಾಗಿ ನೋಡೋಣ. ಯೆರೆಮೀಯ ಪ್ರವಾದಿನಲ್ಲಿ ಹೇಳ್ತಾ ಇದ್ದಾರೆ, ಈಗೋ ನಾನು, ಯೆರೆಮೀಯ ಪ್ರವಾದಿ 34ನೇ ಅಧ್ಯಾಯ 6ನೇ ವಾಕ್ಯ, ಅದೇ ಪೂರ್ತಿ ದೇವರು ನಾನು ಪುನಃಸ್ಥಾಪಿಸುವ ದೇವರಾಗಿದ್ದೇನೆ ಅನ್ನೋದನ್ನೇ ಹೇಳಿದ್ದಾರೆ. ಈಗೋ ನಾನು ಅದಕ್ಕೆ ಕ್ಷೇಮವನ್ನು ಸ್ವಸ್ಥತೆಯನ್ನು ಹುಟ್ಟಿಸಿ ಅದನ್ನು ಗುಣಪಡಿಸಿ ಸಮಾಧಾನದ ಸತ್ಯತೆಯನ್ನು ಸಮೃದ್ಧಿಯಾಗಿ ಪ್ರಕಟ ಮಾಡುವೆನು. ದೇವರಿಗೆ ಸ್ತೋತ್ರ. ದೇವರು ಗುಣಪಡಿಸ್ತೇನೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಸ್ವಸ್ಥತೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ, ಜೀವವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ದೇವರು ಕೊಡ್ತೀನಿ ಅಂತ ಹೇಳಿದಾಗ ಯಾರೂ ಸಹ ಯಾವುದನ್ನು ಸಂಪೂರ್ಣವಾಗಿ ನಾಶ ಮಾಡೋಕ್ಕಾಗಲ್ಲ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಮೀಕ ಪ್ರವಾದಿ ಪುಸ್ತಕ 7ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ನಿನ್ನ ಗೋಡೆಗಳು ತಿರುಗಿ ಕಟ್ಟಲ್ಪಡುವವು, ಆ ದಿವಸದಲ್ಲಿ ನಿನಗೆ ನಿರ್ಣಯವು ದೂರವಾಗುವುದು. ದೇವರಿಗೆ ಸ್ತೋತ್ರ. ಪುನರ್ ಸ್ಥಾಪಿಸುವ ದೇವರು, ನಾಶ ಮಾಡುವ ದೇವರೆಲ್ಲ ಕಟ್ಟುವ ದೇವರು. ಸಾವನ್ನು ಕೊಡ್ತಕ್ಕಂಥವರೆಲ್ಲ ನಾನು ಜೀವ ಕೊಡ್ತೀನಿ ಅಂತ ಹೇಳ್ತಾರೆ, ಸ್ವಸ್ಥತೆಯನ್ನು ಕೊಡ್ತೇನೆ, ಸೌಖ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯಾಕೋಬೆ,
ಎಲ್ಲರಿಗೂ ಅಷ್ಟೇ ದೇವ್ರು ಹೇಳ್ತಕ್ಕಂಥದ್ದು. ಆದರೆ ವಾಕ್ಯ ಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು, ನಿನ್ನವರನ್ನೆಲ್ಲ ನಿಶ್ಚಯವಾಗಿ ಕೂಡಿಸುವೆನು, ಇಸ್ರಾಯೇಲ್ನಲ್ಲಿ ಉಳಿದವರನ್ನು ನಿಶ್ಚಯವಾಗಿ ಕೂಡಿಸುವೆನು, ಬೋಚ್ರಾದ ಕುರಿಗಳಂತೆಯೂ ತಮ್ಮ ಪಟ್ಟಣದ ನಡುವೆ ಇರುವ ಮಂದೆಯಂತೆಯೂ ಅವರನ್ನು ಒಟ್ಟಾಗಿ ಕೂಡಿಸುವೆನು. ಬಹುಮಂದಿಯಾಗಿರುವ ಕಾರಣ ಅವರು ದೊಡ್ಡ ಶಬ್ದವಾಗಿ ಮಾಡುವರು. ದೇವರಿಗೆ ಸ್ತೋತ್ರ. ಏಕೆಂದರೆ ಮಾರ್ಗ ತೆರೆಯುವನು ಅವರ ಮುಂದೆ ಹೋಗುವನು, ಅವರ ಬಾಗಿಲ ತೆರೆದು ಹೊರಗೆ ಹೋಗುವರು, ಅವರು ಅರಸನು ಅವರ ಮುಂದೆ ಹಾದು ಹೋಗುವನು, ಯೆಹೋವನು ಅವರಿಗೆ ನಾಯಕನಾಗಿರುವನು. ದೇವರಿಗೆ ಸ್ತೋತ್ರ. ಅವರಿಗೆ ಒಂದು ವಾಗ್ದಾನ ಉಂಟು ಧರ್ಮೋಪದೇಶ ಖಂಡದಲ್ಲಿ. ನಾನು ಕನಿಕರಿಸುವುದಾದರೆ ನೀವು ನಂಬಿಗಸ್ತರ ನಡ್ಕೊಳ್ಳುವಂಥ ಸನ್ನಿವೇಶದಲ್ಲಿ ನಿನ್ನವರು ಜಗತ್ತಿನ ಯಾವುದೇ ಮೂಲೆಗೋದ್ರೂ ಸಹ ನಾನು ತಿರುಗಿ ತಂದು ಆ ಸ್ಥಳದಲ್ಲಿ ಅವ್ರನ್ನ ಕೂಡಿಸ್ತೀನಿ ಅಂತ. ದೇವರಿಗೆ ಸ್ತೋತ್ರ. ಅದು ಅವರಿಗೆ ಇರತಕ್ಕಂಥ ವಾಗ್ದಾನ. ಬಟ್ ನಮ್ಮೆಲ್ಲರ ಜೀವಿತದಲ್ಲಿ ದೇವ್ರು ಮಾಡ್ತಕ್ಕಂಥದ್ದು, ಎಲ್ಲರಿಗೋಸ್ಕರ ದೇವ್ರು ಮಾಡ್ತಕ್ಕಂಥದ್ದು ಏನಂದರೆ, ನಾನು ಪುನಃ ಸ್ಥಾಪಿಸುವ ದೇವರಾಗಿದ್ದೇನೆ. ನೀವು ಯಾವುದನ್ನು ಕೀಳ್ತೀನಿ ಅಂತಿದ್ದೀರೋ ನಾನು ಅದನ್ನು ಕಟ್ತೇನೆ. ನಾನು ಕಿತ್ತಾಕ್ತೀನಿ ಅಂತ ಹೇಳಿಲ್ಲ, ನಾನು ಕಟ್ಟುವ ದೇವರಾಗಿದ್ದೇನೆ. ಕಟ್ಟಿ ಬಿಟ್ಟಿದ್ದೇನೆ, ನೀವು ಅದನ್ನು ಅನುಭವಿಸ್ತಾ ಇದ್ದೀರಾ. ನೀವು ಕಿತ್ತಾಕರೂ ಸಹ ನಾನು ಅದನ್ನು ಪುನಃ ಸ್ಥಾಪಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಎಂಥ ಒಳ್ಳೆಯ ದೇವರು. ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತಗಳಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀರಾ? ನಾನು ಇಂಥದ್ದನ್ನ ಕಳ್ಕೊಂಡೆ, ಇದು ನನಗೆ ಬಹಳ ಲಾಭವಾಗಿತ್ತು, ಆದಾಯವಾಗಿತ್ತು, ಒಳ್ಳೆಯದಾಗಿತ್ತು, ಕುಟುಂಬಕ್ಕೆ ಅನುಕೂಲಕರವಾಗಿತ್ತು ಅಂತ ನೀವು ಯಾವುದನ್ನೆಲ್ಲ ಕಳ್ಕೊಂಡಿರೋದು ಕುರಿತಾಗಿ ನಿರಾಸೆ ಉಳ್ಳವರಾಗಿದ್ದೀರಾ, ದುಃಖ ಪಡ್ತಿದ್ದೀರಾ, ಚಿಂತೆ ಮಾಡ್ತಾಯಿದ್ದೀರಾ? ದೇವರು ನಿಮ್ಮ ಜೀವಿತದಲ್ಲಿ ಪುನಃ ಸ್ಥಾಪಿಸುವ ದೇವರಾಗಿದ್ದಾರೆ. ಇಂದಿನ ಸ್ಥಿತಿಗೆಲ್ಲ, ಇಂದಿನ ಸ್ಥಿತಿಗಿಂತ ಉತ್ತಮವಾಗಿ ನಿಮ್ಮ ಜೀವಿತದಲ್ಲಿ ನಾನು ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನೀವು ಯಾವುದೋ ಒಂದನ್ನು ಕಳ್ಕೊಂಡು ಚಿಂತೆ ಮಾಡ್ತಾಯಿದ್ದೀರಾ, ಕೆಲಸ ಕಳ್ಕೊಂಡಿದ್ದೀರಾ, ಉದ್ಯೋಗ ಕಳ್ಕೊಂಡಿದ್ದೀರಾ, ಬಿಸ್ನೆಸ್ ಕಳ್ಕೊಂಡಿದ್ದೀರಾ, ಏನು ಕುಟುಂಬ ಕಳ್ಕೊಂಡಿದ್ದೀರಾ? ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ತಿರುಗಿ ಕೊಡ್ತೇನೆ, ತಿರುಗಿ ಕಟ್ತೇನೆ, ನಿಮ್ಮ ಜೀವಿತವನ್ನು ನಾನು ಪುನಃ ಸ್ಥಾಪಿಸ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಹಾಗಾಗಿ ಚಿಂತೆ ಮಾಡಬೇಡ್ರಿ, ದುಃಖ ಮಾಡಬೇಡ್ರಿ, ಕಣ್ಣೀರಿಡಬೇಡಿ. ಈ ಮುಂಜಾನೆ ಸಮಯದಲ್ಲಿ ದೇವರು ಹೇಳ್ತಾರೆ, ನಿಮ್ಮ ಜೀವಿತಗಳನ್ನ ನಾನು ಕಟ್ತೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ಮುಂದುವರಿಯಿರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಿರಿ. ಕರ್ತನ ನಿಮ್ಮ ಜೀವಿತವನ್ನು ಕಟ್ಟುವಾತನಾಗಿದ್ದಾನೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಮಾರ್ಗ ತೆರೆಯುವಾತನವರ ಮುಂದೆ ಹೋಗುವನು, ಅವರು ಬಾಗಿಲು ತೆರೆದು ಹೊರಗೆ ಹೋಗುವರು, ಅವರ ಅರಸನು ಅವರ ಮುಂದೆ ಹೋಗುವನು, ಯೆಹೋವನು ಅವರಿಗೆ ನಾಯಕನಾಗಿರುವನು ಅಂತ. ದೇವರೇ ಸಪ, ನಿನ್ನ ಜನರು ಏನೆಲ್ಲ ಕಳ್ಕೊಂಡು ದುಃಖ ಪಡ್ತಿದ್ದಾರೋ ನೀವು ಹೇಳ್ತಾ ಇದ್ದೀರಾ, ಇವತ್ತು ನಾನು ನಿಮ್ಮನ್ನು ಪುನಃ ಸ್ಥಾಪಿಸುವ ದೇವರಾಗಿದ್ದೇನೆ, ನಿಮ್ಮ ಜೀವಿತಗಳಲ್ಲಿ ಕಳ್ಕೊಂಡಿರ್ತಕ್ಕಂಥ ನಾನು ತಿರುಗಿ ಕೊಡ್ತೇನೆ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತನಾಗ್ತೀವರೇ, ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಮ್ಮ ಜೀವಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.